ಕೊಪ್ಪಳದ ಅಶೋಕ ಸರ್ಕಲ್ನಲ್ಲಿರುವ ಈ ವೀರಸ್ತಂಭವನ್ನ ನೀವೆಲ್ಲ ನೋಡಿರ್ತೀರಾ. ಆದರೆ ಇದರ ಹಿಂದಿರುವ ರಕ್ತಸಿಕ್ತ ಇತಿಹಾಸ ನಿಮಗೆ ಗೊತ್ತಾ? ವರ್ಷ 1858 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಸಮಯ. ಬ್ರಿಟಿಷರ ವಿರುದ್ಧ ಸಿರಿದೆದ್ದಿದ್ದ ಮುಂಡರಗಿ ಭೀಮರಾಯರ ಹೆಂಡತಿ ಮತ್ತು 12 ವರ್ಷದ ಮಗನನ್ನು ತಹಶೀಲ್ದಾರನು ಬಂಧಿಸಿ ಕೊಪ್ಪಳ ಕೋಟೆಯಲ್ಲಿಟ್ಟಿರ್ತಾನೆ. ಈ ಸುದ್ದಿ ಕೇಳಿ ರೊಚ್ಚಿಗೆದ್ದ ಭೀಮರಾಯರು ಹಾಗೂ ಕೆಂಚನಗೌಡರು ಮೇ 30ರಂದು ಕೋಟೆಯ ಮೇಲೆ ದಾಳಿ ಮಾಡಿ ಕುಟುಂಬವನ್ನು ರಕ್ಷಿಸಿ ಬ್ರಿಟಿಷರಿಂದ ಕೋಟೆಯನ್ನೇ ವಶಪಡಿಸಿಕೊಳ್ಳುತ್ತಾರೆ. ಇದರಿಂದ ಬೆಚ್ಚಿಬಿದ್ದ ಬ್ರಿಟಿಷರು ಸಾವಿರಾರು ಸೈನಿಕರೊಂದಿಗೆ ಬಂದು 3 ಕಡೆಯಿಂದ ಕೋಟೆಗೆ ಮುತ್ತಿಗೆ ಹಾಕುತ್ತಾರೆ. ನಡೆದ ಭೀಕರ ಯುದ್ಧದಲ್ಲಿ ಭೀಮರಾಯ ಮತ್ತು ಕೆಂಚನಗೌಡರು ವೀರಮರಣ ಹೊಂದುತ್ತಾರೆ. ಅಷ್ಟೇ ಅಲ್ಲ, ಸಿಕ್ಕಿಬಿದ್ದ ಬಂಡಾಯಗಾರರಲ್ಲಿ ಬರೋಬ್ಬರಿ 77 ಜನರನ್ನು ಬ್ರಿಟಿಷರು ನಿರ್ದಾಕ್ಷಿಣ್ಯವಾಗಿ ಗುಂಡಿಕ್ಕಿಕೊಳ್ಳುತ್ತಾರೆ. ಆ ಅಮರ ವೀರರ ತ್ಯಾಗದ ನೆನಪಿಗಾಗಿ 1957ರಲ್ಲಿ ಸ್ಥಾಪಿಸಿದ್ದೇ ಈ ಸ್ಮಾರಕ. ಮುಂದಿನ ಬಾರಿ ಇಲ್ಲಿಂದ ಹೋದಾಗ ಆ ವೀರರಿಗೆ ಒಂದು ಸಲಾಂ ಹೇಳಿ. ನಮ್ಮ ನಾಡಿನ ಈ ಇತಿಹಾಸವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ.